ಅಮದಳ್ಳಿಯ ಸರ್ಕಾರಿ ಕೆಪಿಎಸ್ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ, ಪರೀಕ್ಷೆ ಜೀವನದ ಒಂದು ಹಂತ ಮಾತ್ರವಾಗಿದ್ದು ಅದನ್ನು ಭಯಪಡದೆ ಆತ್ಮವಿಶ್ವಾಸದಿಂದ ಎದುರಿಸಬೇಕು ಎಂದು ಹೇಳಿದರು. ವಿದ್ಯಾರ್ಥಿಗಳು ಪಠ್ಯಾಭ್ಯಾಸದ ಜೊತೆಗೆ ಶಿಕ್ಷಣೇತರ ಚಟುವಟಿಕೆಗಳು, ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲೂ ಭಾಗವಹಿಸುವ ಮೂಲಕ ತಮ್ಮ ವ್ಯಕ್ತಿತ್ವವನ್ನು ವಿಕಸಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಪರೀಕ್ಷೆಗೆ ಮುನ್ನದ ಕೊನೆಯ 20 ದಿನಗಳು ಅತ್ಯಂತ ಮಹತ್ವವಾಗಿದ್ದು, ಸಮಯ ಪಾಲನೆ ಹಾಗೂ ಪುನರಾವಲೋಕನದ ಮೂಲಕ ಸಿದ್ಧತೆ ಮಾಡಿಕೊಳ್ಳಬೇಕೆಂದು ತಿಳಿಸಿದರು. ಇನ್ನು ಕೂಡ ಬೇಕಾದೇ ಆಗುತ್ತೆ. ಈಗ ಒಬ್ಬರು ಇಂಜಿನಿಯರ್ ಇದ್ದಾರೆ, ಸಿವಿಲ್ ಇಂಜಿನಿಯರ್ ಇದ್ದಾರೆ ಅಂತ ಇಟ್ಕೊಳ್ಳಿ, ಅವ್ರಿಗೆ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಹೆಂಗೆ ಕಟ್ಟಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಏನಾಗುತ್ತೆ, ತೊಂದರೆ ಆಗುತ್ತೆ. ಎಜುಕೇಶನ್ ಬರೀ ಮಾರ್ಕ್ಸ್ಗೋಸ್ಕರ ಬಿಲ್ಡಿಂಗ್ ಗುಡ್ ಸೊಸೈಟಿ ನಾಳೆ ನಾವು ಏನು ಮಾಡಿ ಸಾಕೋ ಥರ ನಮ್ಮ ಎಜುಕೇಶನ್ ಇರಬೇಕು ಅಂತ ನಾವು ಓದ್ತಾ ಇರೋದು. ಎಕ್ಸಾಮ್ ಭಯ ಇದೆಯಾ? ಭಯ ಇಲ್ಲ. ಭಯ ಇದ್ರೂ ಏನು ತಪ್ಪಿಲ್ಲ. ಇಷ್ಟೊಂದು ಪ್ರಿಪೇರ್ ಮಾಡಿ ನಮಗೆ ಎಕ್ಸಾಮ್ ಬರೆಯೋದಕ್ಕೆ ಮುಂಚೆ ಸ್ವಲ್ಪ ಮೋರ್ ಇಂಪಾರ್ಟೆಂಟ್. ಸೊ ಭಯ ಬಂದರೆ ಇಟ್ ಇಸ್ ನಾರ್ಮಲ್. ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸ್ ಅಲ್ಲ. ಸ್ವಲ್ಪ ಭಯ ನನಗೆ ಓದಿದ್ರೆ ನನಗೆ ಕಾನ್ಫಿಡೆನ್ಸ್ ಇದೆ, ನನಗೆ ಬರೆಯೋಕ್ಕಿಲ್ಲ ಅಂತ ಹೇಳಿ. ಮತ್ತು ಎಲ್ಲ ಎಕ್ಸಾಮ್ ಪೇಪರಲ್ಲಿ ಫುಲ್ ಗೊತ್ತಿದೆಯೋ ಗೊತ್ತಿಲ್ವೋ ಎಲ್ಲ ಅಟೆಂಡ್ ಮಾಡಿ ಅಲ್ವಾ? ನಮಗೆ ಕೊಟ್ಟಿರೋದು ಪೇಪರ್ ನಿಮಗೆ ಆವಾಗ ಆನ್ಸರ್ ಬಂದೇ ಬರುತ್ತೆ. ನೀವು ಇಷ್ಟೆಲ್ಲ ಕಷ್ಟಪಟ್ಟು ಓದುವಾಗ ಒನ್ಸ್ ಯು ಸಿ ದ ಕ್ವೆಶ್ಚನ್ ಸಮ್ ಆನ್ಸರ್ ವಿಲ್ ಕಮ್ ಟು ಯು. ಸೊ ಧೈರ್ಯವಾಗಿ ನಿಮಗೆ ಏನು ಈ ಕ್ವೆಶ್ಚನ್ಗೆ ಇದೇ ಆನ್ಸರ್ ಅಂತ ನಮ್ಗೆ ಅನಿಸ್ತಾ ಇದೆ ಅಂತ ಧೈರ್ಯವಾಗಿ ಬರೆಯಬೇಕು. ಅದರಲ್ಲಿ ಡೌಟೇ ಬರೋದು ಬೇಡ. ಯಾರು ಬಂದು ನಿಮ್ಮ ಪೇಪರ್ ನೋಡೋಲ್ಲ, ಬರೆಯೋಲ್ಲ, ನೋಡ್ತಾರಾ? ಇಲ್ಲ. ಆಮೇಲೆ ಕರೆಕ್ಷನ್ ಆಗೋದಲ್ವಾ? ಬರೆಯೋದಕ್ಕೆ ಏನು ಕಾನ್ಫಿಡೆಂಟ್ ಆಗಿ ನಮ್ಗೆ ಗೊತ್ತಿರೋದು. ಸ್ವಲ್ಪ ಡಿಸ್ಟ್ರಾಕ್ಷನ್ ಕಡಿಮೆ ಮಾಡಬೇಕು. ಇನ್ನು 4 days ಇದೆ, ಮತ್ತು ಎಕ್ಸಾಮ್ ಆಲ್ಮೋಸ್ಟ್ 10-15 days ಆಗುತ್ತೆ ಅಲ್ವಾ? ಈಗ ನಾವೆಲ್ಲ ಚಿಂತೆ ಮಾಡ್ತಿರುವಾಗ ಮೊಬೈಲ್ ಫೋನ್ ಇಲ್ಲ, ಇಂಟರ್ನೆಟ್ ಇರಬೇಕು. ಲಾಸ್ಟ್ ಟೈಮು 81% ಆಯಿತು. ಲಾಸ್ಟ್ ಟೈಮ್ ಎಷ್ಟು ಆಯಿತು? 81% ಆಯಿತು. ಈ ಬಾರಿ ಇನ್ನು ಸಂವಾದದ ವೇಳೆ ಕೆಲ ವಿದ್ಯಾರ್ಥಿಗಳು ಐಎಎಸ್ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೇಗೆ ಸಿದ್ಧತೆ ಮಾಡಿಕೊಳ್ಳಬೇಕೆಂದು ಪ್ರಶ್ನಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿ, ದಿನನಿತ್ಯದ ಸುದ್ದಿಗಳನ್ನು ಓದುವ ಅಭ್ಯಾಸ ಬೆಳೆಸಿಕೊಳ್ಳುವುದು ಹಾಗೂ ಸಮಾಜ ಮತ್ತು ಆಡಳಿತ ವ್ಯವಸ್ಥೆಗಳ ಬಗ್ಗೆ ತಿಳಿದುಕೊಳ್ಳುವುದು ಅಗತ್ಯ ಎಂದು ತಿಳಿಸಿದರು. ಯಾರಾದರೂ ಚುಚ್ಚುಮಾತು ಹೇಳಿದರೂ ಅಥವಾ ತೇಜೋವಧೆ ಮಾಡಿದರೂ ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ತಮ್ಮ ಗುರಿಯತ್ತ ಸಾಗುವ ಮನೋಬಲ ಬೆಳೆಸಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡಿದರು. ಒಟ್ಟಿನಲ್ಲಿ ಪರೀಕ್ಷೆ ಭಯವಲ್ಲ, ಜೀವನದ ಪಯಣದ ಒಂದು ಹಂತ ಮಾತ್ರ ಎಂಬ ಸಂದೇಶ ನೀಡಿ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ ಮತ್ತು ಗುರಿ ಸಾಧನೆಯ ದಾರಿ ತೋರಿಸಿದರು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ SSLC ಎಕ್ಸಾಮ್ ಪ್ರಿಪರೇಷನ್ ಆಗ್ತಾ ಇದೆ. 3 ಪ್ರಿಪರೇಟರಿ ಎಕ್ಸಾಮಲ್ಲೂ ಕೂಡ ಮಕ್ಕಳು ಪರ್ಫಾರ್ಮೆನ್ಸ್ ಹೆಂಗಿದೆ ಮತ್ತು ಎಷ್ಟು ಸ್ಪೆಷಲ್ ಕ್ಲಾಸ್ ಮಾಡಬೇಕು ಎಲ್ಲ ನೋಡಿಕೊಂಡು ನಮ್ಮ ಟೀಚರ್ಸ್ ಎಲ್ಲ BOs ಮತ್ತು DDPS ಎಲ್ಲ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಒಂದು ಸ್ಪೆಷಲ್ ಇನಿಷಿಯೇಟಿವ್ ಆಗಿ CEO ಅವರು ಎಲ್ಲ ಆಫೀಸರ್ಸ್ಗೆ ಕೂಡ ಶಾಲೆ ಅಸೈನ್ ಮಾಡಿ ವಿಸಿಟ್ ಮಾಡಿ ಎನ್ಕರೇಜ್ ಮಾಡಬೇಕು ಅಂತ ಒಂದು ಡೈರೆಕ್ಷನ್ ಎಲ್ಲರಿಗೂ ಕೊಟ್ಟಿದ್ದರು. ಸೊ ನಮಗೆ ಕೂಡ DC ಅವರಿಗೆ ಈ ಅಮದಳ್ಳಿ ಶಾಲೆಯನ್ನು ಅಸೈನ್ ಮಾಡಿದ್ರು. ಸೊ ಇವತ್ತು ನಾವು ಎಲ್ಲರೂ ಇಲ್ಲಿ ಬಂದು ಮಕ್ಕಳ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದ್ದೇವೆ. 10ನೇ ತರಗತಿಯಲ್ಲಿ ಸುಮಾರು 38 ಮಕ್ಕಳು ಇಲ್ಲಿದ್ದರು. ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಂತ ಅಶ್ಯೂರೆನ್ಸನ್ನು ಕೂಡ ಕೊಟ್ಟಿದ್ದೀವಿ. ಸೊ ನಮ್ಮ ಕಡೆಯಿಂದ ಆದಷ್ಟು ಎನ್ಕರೇಜ್ಮೆಂಟನ್ನು ನಾವು ಹೇಳೋದಕ್ಕಾಗಿ ಇಲ್ಲಿ ಬಂದಿದ್ದೀವಿ.